ಏನ್ ಬಗ್ಗಿನ ಅಕ್ಕ ಊಟಗೆ ಆಯ್ತಾ? ಹೂ ಕಣೆ ಬನು. ಹಾ, ನಾವು ತಿಂಡಿ ಮಾಡಿದ್ವಮ್ಮ. ನೀವೇನ್ ಮಾಡಿದ್ರಿ? ಇದು ಉಪ್ಪಿಟ್ಟಿಗೆ ಮಾಡಿದ್ದೆ ಬಗ್ಗಿಂದ ಅಕ್ಕ. ನಮ್ದು ಯಜಮಾನ್ರು ವ್ಯಾಪಾರ ಮಾಡ್ಲಿಕ್ಕೆ ಹೋದ್ರಲ್ಲ, ಅದಕ್ಕೆ ಬೇಗ ಆಗ್ಲಿ ಅಂತ ಬೇಗ ಉಪ್ಪಿಟ್ಟಿಗೆ ಮಾಡಿಕ್ಕಿದೆ. ನಮ್ದು ಹತ್ತೆ ಇದಾರಲ್ಲ, ಹತ್ತೆ ಅದಕ್ಕೆ ಉಪ್ಪಿಟ್ಟಿಗೆ ಅಂದ್ರೆ ಆಗಲ್ಲಂತೆ ನೋಡಿ. ಒಬ್ಬೊಬ್ಬರಿಗೆ ಒಂದು ತಿಂಡಿಗೆ ಮಾಡ್ಲಿಕ್ಕೆ ಆಗುತ್ತಾ ಹೇಳಿ ನೀವೇ? ನಮ್ದು ಹತ್ತೆಗೆ ನಮ್ದು ಉಪ್ಪಿಟ್ಟಿಗೆ ಆಗಲ್ಲ, ಬೇರೆ ಮುದ್ದೆಗೆ ಮಾಡು ಅಂತ ಹೇಳ್ತೈತೆ. ಅಲ್ಲ ಬೆಳಿಗ್ಗೆ ಮುದ್ದೆ ಯಾರಿಗೆ ಮಾಡ್ತಾರೆ? ನಮ್ದು ಏನು ಮಿಷಿನ್ಗೆ ಇದೀವಿ, ಕೇಳಿದ್ದೆಲ್ಲ ಮಾಡ್ಕೊಡ್ಲಿಕ್ಕೆ. ಹೇಳಿ, ಒಂದು ರೋಬೋಟ್ಗೆ ತಂದಿಟ್ಕೊಳ್ಳಿ ಹಲ್ವಾ ಬಾಗಿಂದ ಹಾಕ, ಬೇಕಾದೆಲ್ಲ ತಿನ್ಲಿಕ್ಕೆ ಇಷ್ಟ ಇದ್ರೆ. ನಮ್ದು ಏನು ಮನುಷ್ಯ ತಾನೆ, ನಮ್ದುಗೆ ಏನು ಆಯಾಸಗೆ ಆಗಲ್ಲ, ಸುಸ್ತಿಗೆ ಆಗಲ್ಲ, ಕೆಲ್ಸಗೆ ಮಾಡಿ. ನಮ್ದು ಹತ್ತೆಗೆ ಅದು ಗೊತ್ತೇ ಆಗಲ್ಲ ನೋಡು. ಅಯ್ಯೋ ಬಿಡೆ ಬಾನು, ಅತ್ತೇರು ಸೊಸೆರು ಏನೇ ಮಾಡಿದ್ರು ಅದ್ರ ಕೊಂಗ್ ಕುಡ್ಕದಂತೂ ಬಿಡಲ್ಲ. ನೀನ್ ಯಾಕೆ ಎರಡೇನ್ ಮಾಡಕ್ ಹೋಗ್ತೀಯಾ? ಮಾಡಕ್ಕಾಗಲ್ಲ, ತಿನ್ನಂಗಿದ್ರೆ ತಿನ್ನು, ಇಲ್ಲ ಅಂದ್ರೆ ಹಂಗೇನೆ ಉಪವಾಸ ಇರು ಅಂತನ ಹೇಳ್ ಬರ್ಬೇಕಾಗಿತ್ತು. ನೀನ್ ಮಾಡ್ಕೊಟ್ಟೇನ್ ಮುದ್ದೆನಾ? ಅಯ್ಯ ಬಾಗಿಂದ ಹಾಕ, ನಮ್ದು ಮಾಡ್ಗೆ ಕೊಡ್ತೀವಿ. ಮುದ್ದೆಗೆ ಇಲ್ಲ, ಹಣ್ಣಾಗೆ ಇಲ್ಲ, ಉಪ್ಪಿಟ್ಟಿಗೆ ಐತೆ, ತಿನ್ಲಿಕ್ಕೆ ಇಷ್ಟ ಇದ್ರೆ ತಿನ್ನು, ಇಲ್ಲ ಅಂದ್ರೆ ಹೋಗಿ ಹೋಟ್ಲಲ್ಲಿ ತರ್ಸ್ಕೊಂಡು ತಿನ್ನು ಅಂತ ಹೇಳಿ ಅದೇ ಬಂದ್ಬಿಟ್ಟೆ. ಅದು ಒಳ್ಳೆ ಬಹು ಅಂತ ನಾಯಿಗೆ ತರ ಅರ್ಚ್ತಾ ಇದೆ ನಮ್ದು ಹತ್ತೆ. ಹೋಗ್ಲಿ ಬಿಡೆ ಬಾನು ಅತ್ತ, ವಯಸ್ಸಾಗೈತೆ ಒಂದಿಟ್ಟು ಮಾಡ್ಕೊಡೋದಲ್ವೇ? ಅಲ್ಲ ಬಗ್ಗಿಂದ ಹಾಕ, ನಿಮ್ದು ಹೇಳ್ದಾಗೆ ವಯಸ್ಸಾಗಿದೆ, ಮಾಡ್ಕೊಡೋಣ. ಅದೇ ಬಿಸಿ ಮುದ್ದೆ ಮಾಡೋದೇನ ಮಾಡ್ತೀನಿ, ಆದ್ರೆ ಅದಕ್ಕೆ ಬಿಸಿ ಮುದ್ದೆಗೆ ತಂಗಳು ಸಾರಿಗೆ ಬೇಡ ಅಂತೆ, ಹೊಸಾಗೆ ಸಾರು ಮಾಡ್ಕೊಡು ಅಂತ ಹೇಳ್ತೈತಿ ನಮ್ದು ಹತ್ತೆ. ಅಲ್ಲ ತಂಗಳು ಸಾರಿಗೆ ಇಷ್ಟಾಗೆ ಆಗಲ್ವಂತೆ, ಬಿಸಿ ಮುದ್ದೆಗೆ ಚೆನ್ನಾಗಿ ಇರಲ್ವಂತೆ. ನೋಡಿ ಬಗ್ಗಿಂದ ಹಾಕ, ಒಂದ್ ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂದು ತೋರಿಸ್ತೈತೆ ಅದು ಮುದ್ಕಿ. ಅದಕ್ಕೆ ನಮ್ದು ಮುದ್ದೆನೂ ಇಲ್ಲ, ಸಾರು ಇಲ್ಲ ಅಂತ ಅದೇ ಬಂದ್ಬಿಟ್ಟೆ ಈ ಕಡೆ. ಬಡ್ಕೊಂಡ್ ಸಾಯಿ ಅಂತ ಹೇಳಿ ಬಂದೆ. ಅದು ಸರಿನೇ ತಗ. ಅಲ್ಲ ಏನೋ ವಯಸ್ಸಾಗಿರೋ ಮುದ್ಕಿ ಅಂತನ ಕೇಳ್ತಂತ ಮುದ್ದೆ ಬಿಸಿ ಮುದ್ದೆ ಮಾಡ್ಕೊಟ್ರೆ ತಂಗಳು ಸಾರ್ ಬೇಡ, ಬಿಸಿ ಸಾರ್ ಮಾಡೋ ಅಂದ್ರೆ ಯಾವಾಗ ಮಾಡ್ತಾಳ ಅಲ್ಲಿ ಎರಡೆರಡು ಸಲ. ಬಿಡು, ಸರಿಯಾಗಿ ಮಾಡಿದ್ಯಾ ಮುದ್ಕಿಗೆ. ವಯಸ್ಸಾದ್ಮೇಲೆ ಮಾಡಿಕ್ಕಿರೋದ ಸುಮ್ಮನೆ ತಿಂಬಲ್ಲ, ಅದು ಬೇಡ ಇದು ಬೇಡ ಅಂತಂತವೆ. ಹಲೋ ಲಾಡೀಸ್. ಲಾಡೀಸಾ? ಇದೇನ್ ಜೈನ್ ಹಾಕ ಲಾಡೀಸ್ ಅಂದ ಏನು? ಅದೇ ಕಣೆ ಬಾನು, ಇದು ಇಂಗ್ಲಿಷ್, ಹೆಂಗಸರು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಲಾಡೀಸ್ ಅಂತಾನೆ ಅನ್ನೋದು. ಅಯ್ಯೋ ಅತ್ತೆ, ಅದು ಲಾಡೀಸ್ ಅಲ್ಲ, ಲೇಡೀಸ್. ಅಯ್ಯೋ ಬಾಗಿಂದ ಹಾಕ, ಇದೇನಿದು ಲಾಡೀಸು ಲೇಡೀಸು ಏನೇನೋ ಹೇಳ್ತಾ ಐತೆ ಜೈನ್ ಹಾಕ. ಲಾಡೀಸು ಅಂದ್ರೆ ಲಾಡಿ, ಅದು ಚಡ್ಡಿದು ಲಾಡಿ ಇರುತ್ತಲ್ಲ, ಅದು ಅನ್ಕೊಬಿಡ್ತಾರೆ. ಆತರ ಎಲ್ಲ ಹೇಳಿಕೆ ಹೋಗ್ಬೇಡ, ಲಕ್ಷಣವಾಗಿ ಹೆಣ್ಮಕ್ಳೇ ಅಂತ ಕರಿ ಸಾಕು. ಗೊತ್ತಿಲ್ಲ ಅಂದ್ರೆ ಯಾಕೆ ತಪ್ಪು ಮಾತಾಡಿ ಅಸಹ್ಯ ಮಾಡ್ತೀಯ? ಅಯ್ಯೋ ನಾನು ಇನ್ಮೇಲೆ ಎಲ್ಲ ಇಂಗ್ಲಿಷ್ ಕಣೆ ಬಾನು, ಯಾಕೆಂದ್ರೆ ನಮ್ ಬ್ಯೂಟಿ ಪಾರ್ಲರ್ಗೆ ಯಾರ್ಯಾರೋ ಬೇರೆಲ್ಲ ಬರ್ತಾರೆ. ಅವಾಗೆಲ್ಲ ನಾನು ಇಂಗ್ಲಿಷ್ ಕಲ್ತ್ಕೋಬೇಕಲ್ಲ, ಅದಕ್ಕೆ ನಾನು ಇನ್ಮೇಲೆ ಇಂಗ್ಲಿಷ್ನಾಗೆ ಮಾತಾಡ್ತೀನಿ. ನೀನು ಏನಾರ ತಪ್ಪಾದ್ರೆ ಒಂದಿಟ್ಟು ಹೇಳು. ಏನೋ ಒಂದಿಟ್ಟು ಓದಿದ್ಯಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ. ಅಲ್ಲಿ ಇವತ್ತು ಓಪನಿಂಗ್ ಏನು ಜಯಮ್ಮ, ಇಷ್ಟೊಂದು ಫಾಸ್ಟ್ ಆಗಿದ್ಯಾ? ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತೀವಿ ಇವತ್ತು? ಹ್ಞೂ ಕಣೆ ಭಾಗ್ಯಮ್ಮ, ಇವತ್ತು ನಮ್ ಬ್ಯೂಟಿ ಪಾರ್ಲರ್ದು ಓಪನಿಂಗ್ ಸೆರೆಮನಿ. ಇವ ಅತ್ತೆ, ಅದು ಸೆರೆಮನಿ ಅಲ್ಲ, ಸೆರೆಮನಿ ಅಂದ್ರೆ ಜೈಲು ಸೆರೆಮನಿ. ಹಂಗ? ಅಯ್ಯೋ ಏನಿದು ಒಂದಿಟ್ಟು ತಪ್ಪು ಹೇಳಿದ್ರು ಏನೇನೋ ಅರ್ಥ ಕೆಟ್ಟೋಗುತ್ತಲ್ಲಿ. ಹಂಗೆ ಕಣೆ ಜಯಮ್ಮ, ಹಂಗೇನೆ ಇಂಗ್ಲೀಷು ಅಂದ್ರೆ ಅದಕ್ಕೆ ಮತ್ತೆ ಅಚ್ಚ ಕನ್ನಡದಾಗೆ ಮಾತಾಡು, ಏನಾಗಲ್ಲ. ಹಂಗೆಲ್ಲ ಇಲ್ಲ, ನಾನು ಸ್ಟ್ಯಾಂಡರ್ಡ್ ಇನ್ಮೇಲೆ ಬ್ಯೂಟಿ ಪಾರ್ಲರ್ ಅದೇನೋ ಅಂತಾರಲ್ಲೇ, ಬ್ಯೂಟಿ ಪಾರ್ಲರ್ ಅಂಬತ್ಗೆ ನನ್ನ ಮೇಕಪ್ ಆರ್ಟಿಸ್ಟ್ ಅಂತಾರಲ್ಲ, ಅದು ನಾನು. ನಮ್ಮ ಬ್ಯೂಟಿ ಪಾರ್ಲರ್ಗಿನ ಮೇಲೆ ಪಿಕ್ಚರ್ನಾಗಿರೋರೆಲ್ಲ, ಸೀರಿಯಲ್ನಾಗಿರೋರು ಎಲ್ಲ ಬರ್ತಾರೆ. ಅವಾಗ ನಾನು ಅವ್ರ ಜೊತೆಗೆಲ್ಲ ಮಾತಾಡ್ಬೇಕಲ್ಲ, ಅದಕ್ಕೆ ನಾನು ಇಂಗ್ಲೀಷ್ನಾಗೆ ಮಾತಾಡೋ. ತಪ್ಪಾದ್ರೂ ಪರವಾಗಿಲ್ಲ, ಕಲ್ತಿದ್ದೀನಿ ಬಿಡು, ಅವ್ರ ಜೊತೆ ಎಲ್ಲ ಮಾತಾಡಿ. ಅಲ್ಲ ನಿನ್ನ ಇಂಗ್ಲೀಷ್ ಏನಾದ್ರು ಅವ್ರು ಕೇಳ್ಬಿಟ್ರೆ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾರೆ ಕಣೆ ಜಯಮ್ಮ. ಪಿಕ್ಚರ್ನವರು ಸೀರಿಯಲ್ನವರು ಏನಾದ್ರು ಬಂದ್ರೆ ಬರ್ತಾರೋ ಇಲ್ವೋ ಹೇಳಕ್ಕಾಗಲ್ಲ. ಬಂದ್ರೆ ಒಂದ್ ವೇಳೆ ನಿನ್ನ ಇಂಗ್ಲೀಷ್ ಕೇಳಿ ಅವ್ರ ಗ್ಯಾರಂಟಿ ಪ್ರಜ್ಞೆ ತಪ್ಪು ಬಿದ್ಬಿಡ್ತಾರೆ. ಹಂಗೆಲ್ಲ ಏನು ಆಗಲ್ಲ, ಸುಮ್ಮನೆ ಯಾಕೆ ಅಪ್ಶಕ್ನ ಮಾತಾಡ್ತೀಯಾ? ನಾವಿವತ್ತು ಅದೇ ಏನೇ ಸರಿ ಅರಿತಾ, ಏನಂತಾರೆ ಅದಕ್ಕೆ, ಓಪನಿಂಗ್ ಸೆರೆಮನಿ ಅದೇ ಮಾಡ್ತೀವಿ ನಮ್ಮ ಬ್ಯೂಟಿ ಪಾರ್ಲರ್ದು. ಬರೀ ಎಲ್ಲಾರು ಪೂಜೆ ಮುಗಿಸ್ಕೊಂಡು ಸ್ವೀಟ್ ತಂದಿದ್ದೀವಿ ನೋಡಿ. ಸ್ವೀಟ್ ಎಂತ ಸ್ವೀಟು, ಚಂಪಾಕಲಿ, ಎಲ್ಲರೂ ಮೈಸೂರು ಪಾಕು, ಆಮೇಲೆ ಬೂಂದಿ ಅದು ಇದು ಕೊಡ್ತಾರೆ. ನಾವು ಸ್ಪೆಷಲ್, ಅದಕ್ಕೆ ಚಂಪಾಕಲಿ ತಂದಿದ್ದೀನಿ. ರೇಟ್ ಆದ್ರೂ ಪರವಾಗಿಲ್ಲ ಅಂತಾನೆ, ಬರೀ ತಿನ್ಕೊಂಡು ಬರೀರಂತೆ. ಲಸ್ಮಕ್ಕ ಗುಂಡಜ್ಜಿ ಎಲ್ಲಿ? ಅಯ್ಯೋ ಲಸ್ಮಕ್ಕ ಪಾಪ, ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತನ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಯಾವಾಗ ಸಿಗ್ತಾಳೋ ಏನೋ ಲಾವಣ್ಯ. ಅವಳು ಸಿಗ್ತಾಳೆ, ನೀವು ಬರ್ರಿ, ಗುಂಡಜ್ಜಿನೋ ಅನಿಂಗಮ್ಮನೋ ಯಾರಾದ್ರೂ ಕರ್ಕೊಂಡು ಬರ್ರಿ ಎಲ್ಲಾರು. ಸರಿ ಆಯ್ತು ಅಣ್ಣ, ಜೈಯಿಂದಕ್ಕ ಬರ್ತೀವಿ. ಸರಿ ಬಗೆಕಯ್ಯ. ಸರಿ ಆಯ್ತು ಕಣೆ, ಬರ್ತೀವಿ, ಹೋಗ್ರಿ ಹಂಗೆ ಮಾಡ್ತಾ ಇರಿ, ಬರ್ತೀವಿ. ಬಾರೆ ಬಾನು ಹೋಗಿ ಬರೋಣ. ಗುಂಡದ ಅಕ್ಕನೂ ಕರ್ಕೊಂಡು ಹೋಗಿ ಬರೋಣ ನಡಿ.
ಪಾಪ ನಮ್ದು ಲಕ್ಷ್ಮಿ ಅಕ್ಕ ಮಗಳು ಕಾಣೆ ಆಗಿದ್ದಾರೆ ಅಂತ ತುಂಬಾ ಬೇಜಾರಿಗೆ ಆಗಿದ್ದಾರೆ. ಪಾಪ ಅವ್ರನ್ನೂ ಕರ್ಕೊಂಡು ಹೋಗ್ಬೋದಾಗಿತ್ತು, ಇಲ್ಲ ಅಂದ್ರೆ ಗಲಚಂದ್ರಮ್ ಇವಾಗ ಬಂದೇಳಿ ಬರ್ಬೇಕಾನೆ ಜಲ್ದು. ನಾನು ಊಟ ಮಾಡಕ್ ಕೂಕೊಂಡಿದ್ನ, ತಿರುಗಿ ನೆನ್ಸ್ಕೊಂಡು ಓಡ್ ಬಂದೆ. ಆ ತಾಳಿ ಪೂಜೆ ಇನ್ನೂ ಇಲ್ಲ, ಇವಾಗಿನ ಬಂದ್ವಿ, ಬರ್ಲಿ ಅಂತ ಸುಮ್ಮನಾದೆ. ಕಡೆಗೆ ಯಾರಾದ್ರೂ ಬರ್ತಾ ಇದಾರ? ಅಲ್ಲಿ ಬರ್ತಾ ಇದಾರೆ, ಭಾಗ್ಯಮ್ಮ, ಬಾನು, ಯಾರು ಗುಂಡಜ್ಜೇನಪ್ಪ. ಯಾಕೆ ಅವಳು ಲಸ್ಮಕ್ ಬರಲ್ವೇ? ಅದೇ ಕಣಿ, ಮಗಳು ಕಾಣೆ ಆಗ್ಯವಳಲ್ಲ, ಅದಕ್ಕೆ ಚಿಂತೆ ಎಲ್ಲ ಇದ್ದಾಳೆ. ಓ ಹಂಗೆ ಸರಿ, ಅವ್ರು ಬಂದ್ರು, ಪೂಜೆ ಮಾಡು. ದೇವ್ರೇ, ಇವತ್ತಿಂದ ನಾನು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಾ ಇದ್ದೀನಿ. ಎಲ್ಲ ಜಾಸ್ತಿ ಕಸ್ಟಮರ್ಸ್ ಬರಲಿ, ಈ ಧಾರಾವಾಹಿನವರು, ಹೀರೋಯಿನ್ಗಳು, ಆಮೇಲೆ ಪಿಕ್ಚರ್ ನಗರರು ಎಲ್ಲರೂ ನಮ್ಮ ಬ್ಯೂಟಿ ಪಾರ್ಲರ್ಗೆ ಬಂದು ಮೇಕಪ್ ಮಾಡಿಸ್ಕೊಂಡು, ಆಮೇಲೆ ಎಲ್ಲ ಏನೇನು ಮಾಡ್ತೀನಿ ಅದನ್ನೆಲ್ಲ ಮಾಡಿಸ್ಕೊಂಡು ಹೋಗಂಗೆ ಆಶೀರ್ವಾದ ಮಾಡಪ್ಪ. ದಿನ ನಾನು ಏನಿಲ್ಲ ಅಂದರೂ ದಿನಕ್ಕೆ ಒಂದು 3,000 ರೂಪಾಯಿ ಆದರೂ ದುಡಿಬೇಕು. ಆ ಥರ ಕಸ್ಟಮರ್ಗಳು ಬರಬೇಕು. ಆಯ್ತು ಬಿಡಮ್ಮ ಭಾಗ್ಯಮ್ಮ. ಅಯ್ಯೋ, ನಿನ್ನ ಬ್ಯೂಟಿ ಪಾರ್ಲರಿನ ಮೇಲೆ ಹೌಸ್ಫುಲ್ ಓಡ್ತಿರುತ್ತೆ. ನಿನ್ನ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂತಂದ್ರೆ ವಾರಕ್ಕೆ ಮುಂಚೆ ಬುಕ್ಕಿಂಗ್ ಮಾಡಿಸ್ಕೋಬೇಕು. ಆ ಥರ ಫುಲ್ ಬ್ಯುಸಿ ಆಗ್ಬಿಡ್ತೀಯ ನೀನು. ಅಷ್ಟಾದ್ರೆ ಸಾಕು ಕಣೆ ಭಾಗ್ಯಮ್ಮ. ಅಪ್ಪ, ನನ್ನ ಆಸೆ ಎಲ್ಲ ನೆರವೇರ್ಬಿಡುತ್ತೆ ಅಷ್ಟಾದ್ರೆ. ದೇವರೇ ಒಳ್ಳೇದು ಮಾಡಪ್ಪ. ಹೆಚ್ಚು ಕಸ್ಟಮರ್ ಬಂದರೆ ಹೆಚ್ಚು ಲಾಭ ಬರುತ್ತೆ ನನಗೆ. ಅಲ್ಲ ಕಣೆ ಜಯಮ್ಮ, ನಿನ್ನ ಮಗಳು ಇದನ್ನ ಪ್ರಾರಂಭ ಮಾಡಿದಾಗ ಎಲ್ಲ ಪೂಜೆ ಗೀಜೆ ಮಾಡಿ ಸ್ವೀಟನ್ನು ಕೊಟ್ಟಿದ್ಲು ತಾನೆ, ತಿರುಗಿ ಹಾಕಿ ಪೂಜೆ ಎಲ್ಲನ? ಯೋ ಗುಂಡಜ್ಜಿ, ಅವ ಪೂಜೆನ ಹೆಂಗ್ ಮಾಡಿದ್ವೋ ಏನೋ. ಅದು ಅಲ್ದೇನೆ ಎಷ್ಟೊಂದು ದಿನ ಆಯ್ತು ಇದನ್ನ ಬಾಗ್ಲಾಕಿ, ಒಂದು 6-7 ತಿಂಗಳಾಯ್ತು. ಅದಕ್ಕೆ ಎಲ್ಲನ ದುಷ್ಟಶಕ್ತಿಗಳೆಲ್ಲ ನಮ್ಮ ಮನೆ ಸುತ್ತ ಇರ್ತವೆ, ಅದಕ್ಕೆ ಎಲ್ಲ ದುಷ್ಟಶಕ್ತಿ ಹೋಗ್ಲಿ ಅಂತ ದೇವ್ರ ಪೂಜೆ ಮಾಡಿದ್ದು. ಯಾಕೆ ಮಾಡಬಾರ್ದಾಗಿತ್ತೆ? ಓ ಹಂಗೆ, ಸರಿ ಆಯ್ತಮ್ಮ. ನನಗೆ ಗೊತ್ತಾಗ್ಲಿಲ್ಲ, ಮಣ್ಣಿನ ಪೂಜೆ ಮಾಡ್ದಂಗೆ ಆಗಿತ್ತಲ್ಲ ನಿನ್ನ ಮಗಳು ಅಂತ ಅಂದೆ. ಅವಳ ಮದುವೆ ಆದಾಗಿಂದನ ಇದು ಮುಚ್ಚಿದ್ರಲ್ವೇ? ಸರಿ ಅಮ್ಮ, ಅಲ್ಲ ನಿನಗೆ ಬರುತ್ತಾ ಎಲ್ಲನ ಹೆಂಗೆ? ಕಣ್ಗುಂಡಜ್ಜಿ, ಅಯ್ಯ ನನಗೆ ಬರುತ್ತಾ ಅಂತ ಕೇಳ್ತಾ ಇದ್ದಿಲ್ಲ. ನನ್ನ ಮಗಳು ಮಾಡ್ಬೇಕಾದ್ರೆ ನಾನೆಲ್ಲ ನೋಡಿ ಕಲ್ತ್ಕೊಂಡಿದ್ದೀನಿ. ನನಗೆಲ್ಲ ಬರುತ್ತೆ. ಐಬ್ರೋ ಮಾಡ್ತೀನಿ, ಆಮೇಲೆ ಹೇರ್ ಸ್ಟೈಲ್ ಮಾಡ್ತೀನಿ, ಹೇರ್ ಕಟ್ಟಿಂಗು, ಆಮೇಲೆ ಮೇಕಪ್ಪು, ಇನ್ನು ಏನೇನು ಬೇಕು, ಸೀರೆ ಉಡ್ಸೋದು, ನೈಲ್ ಪಾಲಿಶ್ ಹಾಕೋದು ಎಲ್ಲ ಬರುತ್ತೆ. ಆಮೇಲೆ ಡಿಸೈನ್ ಜಡೆ ಹಾಕೋದು ಎಲ್ಲ ಮಾಡ್ತೀನಿ. ನಿನ್ಗೂ ಮಾಡ್ತೀನಿ ಬಾ. ನಾನೀಗ ಅಯ್ಯಪ್ಪ ಬೇಡಪ್ಪ, ನನಗೆ ಬೇಡ. ಈ ಬಾನುಗೋ, ಈ ಭಾಗ್ಯಮ್ಗೋ, ಅಥವಾ ನಿನ್ನ ಸೊಸಿಗೋ ಯಾರಿಗಾನ ಮಾಡು, ಹುಡುಗಿಯರ ಅಂತಾರ್ಗೆ. ನನಗೆ ಯಾಕೆ ವಯಸ್ಸಾಗೈತಿ, ನನಗೇನು ಬ್ಯಾಡ ಕಾಯ್ಕೊಂತಾಯಿ. ಗುಂಡಜ್ಜಿ, ಏನು ಆಗಲ್ಲ, ನೀನು ದೊಡ್ಡ ಮನಸ್ತಿ, ನಮ್ಮೂರಿಗೇನೆ ಬಾ. ನಿನಗೆ ಹೊಸ ಹೇರ್ ಸ್ಟೈಲ್ ಮಾಡಿ ಎಲ್ಲನ ಮೇಕಪ್ ಮಾಡಿ ನಿನಗೆ ಒಂದು ಫೋಟೋ ಶೂಟ್ ಮಾಡ್ಸೋಣ. ಬತ್ತೀಯಾ? ಹೌದು ಗುಂಡದಕ್ಕ, ಸುಮ್ಮನೆ ಹೊಕ್ಕೊಳ್ಳಿ, ನೋಡೋಣ ಜೈಂದ ಅಕ್ಕ ಯಾವ ಥರ ಮೇಕಪ್ ಮಾಡ್ತಾರೆ ಅಂತ. ನೋಡೋಣ. ಅಯ್ಯಪ್ಪ ಬೇಡಮ್ಮ, ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಬೇಡ. ನನಗೆ ಯಾಕೆ ಆಮೇಲೆ ಎಲ್ಲರೂ ಆಡ್ಕೊಂತಾರೆ, ಈ ವಜ್ಜಿಗೆ ಈ ವಯಸ್ಸಿಗೆ ಈ ಮೇಕಪ್ ಎಲ್ಲ ಬೇಕಾಗಿತ್ತಾ ಅಂತಾನೆ. ಬೇಡ ಕಣೆ ಜಯಮ್ಮ, ನೀನು ಫ್ರೀಯಾಗಿ ಮಾಡ್ತೀನಿ ಅಂದ್ರು ನನಗೆ ಬೇಡಮ್ಮ, ಯಾರಿಗಾನ ಬೇರೆ ಮಾಡು. ಅಯ್ಯೋ ಗುಂಡಜ್ಜಿ, ಸುಮ್ಮನೆ ನೋಡೋಣ ಅಂತಾನ. ಒಪ್ಕೊ, ಏನಾಗಲ್ಲ, ಒಪ್ಕೊಳ್ ಗುಂಡಜ್ಜಿ. ಗುಂಡಜ್ಜಿ, ನೋಡೋಣ, ಮೊದಲು ನಿನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ. ನಮ್ಮ ಜಯಮ್ಮ ಹೆಂಗ್ ಮೇಕಪ್ ಮಾಡ್ತಾಳೆ ಅಂತಾನೆ. ನಾಳಿಕೆನೆ ಶುರು ಮಾಡಿ ಜಯಮ್ಮ, ಗುಂಡಜ್ಜಿ ಕಡೆಯಿಂದನೇ. ಸರಿ ಆಯ್ತು ಗುಂಡಜ್ಜಿ, ನಾಳೆ ಹೊತ್ತು ಮುಂಚೆ ನೀನು ಅಚ್ಚಟಾಗಿ ಅಲ್ಲಿ ಪಲ್ಲು ಉಚ್ಕೊಂಡು ಮಕ್ಕ ತೊಳ್ಕೊಂಡು ಬಂದ್ಬಿಡು. ನಿಂಗೆ ಹೊಸ ಹೇರ್ ಸ್ಟೈಲು, ಹೊಸ ಏನೋ ಮೇಕಪ್ ಎಲ್ಲ ಮಾಡ್ತೀನಿ. ಅಯ್ಯೋ ಏನೇ ಭಾಗ್ಯಮ್ಮ, ಅಯ್ಯೋ ಈ ಜಯಮ್ಮ ಬಿಡ್ತಾ ಇಲ್ವಲ್ಲೇ, ಏನೇ ಮಾಡೋದು? ಚೆನ್ನಾಗಿ ಮಾಡ್ತಾಳ, ನನ್ಗೆ ಯಾಕೋ ಭಯವಾದಂಗೆ ಆಗ್ತೈತೆ ಕಣೆ, ಯಾರನ್ನ ಆಡ್ಕೊಂಡಾರು ಅಂತಾನ. ಓ ಯಾರು ಆಡ್ಕೊಂಬಲ್ಲ ಗುಂಡಜ್ಜಿ, ಜಯಮ್ಮನೂ ಚೆನ್ನಾಗಿ ಮಾಡ್ತಾಳೆ, ನಾನು ನೋಡಿದ್ದೀನಲ್ಲ, ಸುಮ್ಮನೆ ಒಪ್ಕೊ. ಗುಂಡಜ್ಜಿ, ನೀನೇನು ದುಡ್ಡು ಕೊಡ್ಬೇಡ, ಫ್ರೀಯಾಗಿ ಮಾಡ್ತೀನಿ. 1 ರೂಪಾಯಿ ದುಡ್ಡು ತಗೊಂಬಲ್ಲ. ಏನೋ ನಿನಗೆ ಬೋಣಿ ಮಾಡಬೇಕು ಅನ್ಸದೆ, ಒಂದು 10 ರೂಪಾಯಿ ಕೊಡು ಸಾಕು. ಒಳ್ಳೇದಾಗ್ಲಿ ಜಯಮ್ಮಂದು ಬ್ಯೂಟಿ ಪಾರ್ಲರು. ಜಾಸ್ತಿ ಜನ ಹೀರೋಯಿನ್ಗಳೆಲ್ಲ ನನ್ನ ಈ ಬ್ಯೂಟಿ ಪಾರ್ಲರ್ಗೆ ಬರಲಿ, ಧಾರಾವಾಹಿನಾರ ಎಲ್ಲನ ಹೆಂಗಸ್ರೆಲ್ಲನ ಬಂದು ಇಲ್ಲಿಗೆ ಬರಲಿ ಅಂತ ಆಶೀರ್ವಾದ ಮಾಡು ಸಾಕು. ನನಗಿನ್ನೇನು ಬೇಡ. ಸರಿ ಅಮ್ಮ, ನೋಡೋಣ. ಒಪ್ಪತ್ಕಂತಲ್ಲ ಗುಂಡಜ್ಜಿ, ಚಪ್ಪಾಳೆ. ಹರಿತಾ, ತಾಳೆ ಏನ್ ನೋಡ್ತಾ ಇದ್ಯಾ? ತಗೊಂಡು ಎಲ್ಲರಿಗೂ ಸ್ವೀಟ್ ಕೊಡು, ತಗ. ಸರಿ ಆತತೆ, ತಗೊಳ್ಳಿ ಭಾಗ್ಯಕಯ್ಯ. ಗುಂಡಜ್ಜಿ, ಬಾನೋ ಕಾಂಟಿ, ತಗೊಳ್ರಿ ಎಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.